ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. 18 ಜಿಲ್ಲೆಗಳ 121 ಸ್ಥಾನಗಳಿಗೆ ವೋಟಿಂಗ್ ಅನ್ನು ಮಾಡಲಾಗ್ತದೆ. ಎನ್ಡಿಎ ಮಹಾಗಠಬಂಧನ್ಗೆ ಅಗ್ನಿ ಪರೀಕ್ಷೆ ಎದುರಾಗಿರುವಂತದ್ದು. ಮತ್ತೆ ಅಧಿಕಾರ ಹಿಡಿಯುತ್ತಾ ಎನ್ಡಿಎ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಮ್ಯಾಜಿಕ್ ಮಾಡ್ತಾರಾ ನಿತೀಶ್ ಕುಮಾರ್? ಮಹಾಗಠಬಂಧನ್ ಜಯ ಸಾಧಿಸುತ್ತಾ? ಯಾಕಂದ್ರೆ ಇಂಡಿ ಒಕ್ಕೂಟನೇ ಅಧಿಕಾರಕ್ಕೆ ಬರೋದು ಅಂದ್ಬಿಟ್ಟು ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಯಾಗಿ 26ನೇ ತಾರೀಕು ಹತ್ತತ್ರ ನಾನು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತೀನಿ ಅಂತ ಬೇರೆ ಅವರು ಘೋಷಣೆ ಮಾಡ್ಕೊಳ್ತಾ ಇರುವಂತದ್ದು. 11 ಗಂಟೆವರೆಗೂ 27.65% ಮತದಾನವಾಗಿದೆ. ಇದ್ರ ಬಗ್ಗೆ ಮಾತನಾಡೋಣ. ಗುಡಿ ಇಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೇನ್ಲಿ ನೋಡ್ತಾ ಇದ್ವಿ, ತುಂಬಾ ಇಂಪಾರ್ಟೆಂಟ್ ಎನ್ಡಿಎ ಒಕ್ಕೂಟಕ್ಕೂ ಕೂಡ ಅಷ್ಟೇ, ಇಂಡಿಯಾ ಒಕ್ಕೂಟಕ್ಕೂ ಕೂಡ ಅಷ್ಟೇ. ಬಿಕಾಸ್ ಇಂಡಿಯಾ ಒಕ್ಕೂಟಕ್ಕೆ ಹರಿಯಾಣ, ದೆಹಲಿ, ಮಹಾರಾಷ್ಟ್ರದ ಸೋಲಿದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಅವ್ರಿಗೊಂಥರ ಬ್ಯಾಕ್ ಡ್ರಾಪ್ ಆಗಿರುವಂಥದ್ದು. ನೆಕ್ಸ್ಟ್ ಬೇರೆ ಕಡೆನೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಒಂದು ಉತ್ಸಾಹ ಬರಬೇಕು, ಬೇರೆ ರಾಜ್ಯಗಳನ್ನ ಗೆಲ್ತೀವಿ, ನಮಗೊಂದು ಶಕ್ತಿ ಇದೆ ಅಂತ ತೋರಿಸಬೇಕು ಅಂದ್ರೆ ಬಿಹಾರ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್. ಈ ಮೊದಲ ಹಂತದ ಚುನಾವಣೆಯನ್ನು ಹೇಗೆ ನೋಡ್ಬೋದು? ಈ ಒಂದು ಚುನಾವಣೆ ಸಮಗ್ರವಾಗಿ ನೋಡೋದಾದರೆ ಪ್ರಥಮವಾಗಿ ಕಳೆದ ಒಂದು ಚುನಾವಣೆಯ ಒಂದು ಆಧಾರದಲ್ಲಿ ನೋಡೋದಾದರೆ ಅತಿ ದೊಡ್ಡ ಪಕ್ಷ, ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಆಗಿತ್ತು. ಮತ್ತು ಅಂದರೆ ಇನ್ನು ವೋಟ್ ಶೇರ್ ವಿಚಾರದಲ್ಲಿ 23ಕ್ಕೂ ಹೆಚ್ಚು % ಓಟನ್ನು ಪಡೆದುಕೊಂಡಿದ್ದು ಅವತ್ತು RJD ಪಡೆದುಕೊಂಡಿರುತ್ತೆ. ಯಾಕಂದರೆ ತೇಜಸ್ವಿ ಯಾದವ್ ಬಗ್ಗೆ ಅಷ್ಟು ದೊಡ್ಡ ಮಟ್ಟದ ಒಲವು ಅಲ್ಲಿಯ ಜನರಲ್ಲಿ ಕಂಡಿರುತ್ತೆ. ಆದರೆ ಆ ಸಂದರ್ಭದಲ್ಲಿ ಕೇವಲ 8% ಓಟನ್ನು ಪಡೆದುಕೊಂಡಂಥ ಕಾಂಗ್ರೆಸ್ ಆ ಒಂದು ಮಹಾಗಠಬಂಧನ ಸೋಲಿಗೆ ಪ್ರಮುಖವಾದಂಥ ಕೊಂಡಿಯಾಗಿರುತ್ತೆ, ಕಾರಣವಾಗಿರುತ್ತೆ. ಹಾಗಿದ್ರೆ ಈ ಬಾರಿ ಏನಿದೆ, ಕಳೆದ ಬಾರಿಯ ಚುನಾವಣೆಯನ್ನು ಗಮನಿಸಿದಾಗ ಅಲ್ಲಿ ಸಾಕಷ್ಟು ಆಂಟಿ ಇನ್ಕಂಬನ್ಸಿ ಇತ್ತು. ನಿತೀಶ್ ಕುಮಾರ್ ಒಂದು ಬಾರಿ ಆ ಕಡೆ ಹೋಗೋದು, ಒಂದು ಬಾರಿ ಈ ಕಡೆ ಬರುವಂತದ್ದು, ಈ ರೀತಿಯಾಗಿ ಒಂದು ಅವರ ಜಿಗದಾಟದ ಕಾರಣದಿಂದಾಗಿ, ಅವರ ಆ ಒಂದು ಉಲ್ಲಂಘನದ ಕಾರಣದಿಂದಾಗಿ ಸಾಕಷ್ಟು ಅಲ್ಲಿ ಆಂಟಿ ಇನ್ಕಂಬನ್ಸಿ ಕೂಡ ಮೂಡ್ತಾ ಇತ್ತು. ಜೊತೆಗೆ ಅದೇ ಕಡೆದಾಗಿ ಬಿಜೆಪಿ 74 ಸ್ಥಾನಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆದರೆ ಈ ಬಾರಿಯ ವಿಚಾರವನ್ನು ಗಮನಿಸಿದಾಗ ಅಷ್ಟು ದೊಡ್ಡ ಮಟ್ಟದ ಆಂಟಿ ಇನ್ಕಂಬನ್ಸಿ ಆನ್ ಗ್ರೌಂಡ್ ಅಲ್ಲಿ ಕಂಡು ಬರ್ತಾ ಇಲ್ಲ ಅಂತೇಳಿ ಎಲ್ಲ ವಿಶ್ಲೇಷಕರು ಹೇಳ್ತಾ ಇರುವಂತದ್ದು. ನಾವು ಪ್ರೀಪೋಲ್ ಸರ್ವೆಯನ್ನು ಬಿಟ್ಟುಬಿಡೋಣ, ಬಟ್ ವಿಶ್ಲೇಷಕರು ಮತ್ತು ಅಲ್ಲಿಯ ಸಪೋರ್ಟರ್ಸ್ ಮಾತನಾಡುವಂತ ವಿಚಾರಗಳನ್ನು ನೋಡಿದಾಗ ಕಳೆದ ಬಾರಿಯಷ್ಟು ಆಂಟಿ ಇನ್ಕಂಬನ್ಸಿ ಕಂಡು ಬರ್ತಾ ಇಲ್ಲ. ಆದ್ರೆ ಸೈಲೆಂಟ್ ವೋಟರ್ಸ್ ಯಾವ ರೀತಿಯಾಗಿ ತಮ್ಮ ಮತವನ್ನು ಚಲಾಯಿಸ್ತಾರೆ ಅದು ಯಾವತ್ತೂ ಕೂಡ ಕುತೂಹಲ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ವಿಪಕ್ಷದ ವಿಚಾರದಲ್ಲಿ ಏನಾಗಿದೆ, ನಿನ್ನೆ ನೋಡಿ ರಾಹುಲ್ ಗಾಂಧಿ ಹರಿಯಾಣದ ಒಂದು ಚುನಾವಣೆ ಬಗ್ಗೆ, ಬಿಹಾರದ ಚುನಾವಣೆ ಹಿಂದಿನ ದಿನ ನಿನ್ನೆ ಅವರೊಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅಲ್ಲಿ ಅವರು ಇಂಗ್ಲಿಷ್ ನಲ್ಲಿ ಮಾತನಾಡುವಂತ ಮಾತು, ಅಲ್ಲಿ ಸಾಕಷ್ಟು ಜನ ಆರ್ಜೆಡಿಯ ಬೆಂಬಲಿಗರು ಏನಿದ್ದಾರೆ ಅವರ ಮಾತುಗಳನ್ನ ನಿನ್ನೆ ನಾನು ಆಲಿಸ್ತಾ ಇದ್ದೆ. ಅವರೆಲ್ಲ ಹೇಳ್ತಾ ಇದ್ದಂಥದ್ದೇ, ಒಂದು ಇಲ್ಲಿ ಬಿಹಾರಲ್ಲಿ ಚುನಾವಣೆ ಇದ್ದಾಗ ನೀವು ಹರಿಯಾಣದ ಬಗ್ಗೆ ಮಾತನಾಡ್ತೀರಿ, ಇನ್ನೊಂದು ಕಡೆಯಿಂದ ಬಂದಾಗ ಇಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡ್ತೀರಿ. ಹಾಗಿದ್ರೆ ನಮ್ಮ ಜನರಿಗೆ ಅದು ಹೇಗೆ ಕಮ್ಯುನಿಕೇಟ್ ಆಗುತ್ತೆ? ಕಳೆದ ಬಾರಿ ನಾವು ಉದ್ಯೋಗ ಮತ್ತು ಅಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಇರುವಂತದ್ದು ಪಲಾಯನ ಆಗುವಂತದ್ದು, ಅಲ್ಲಿಯ ಜನ ಬೇರೆ ರಾಜ್ಯದ ಮೇಲೆ ನೇರವಾಗಿ ಡಿಪೆಂಡ್ ಆಗಿರುವಂತದ್ದು, ತಮ್ಮ ಒಂದು ಅಂದ್ರೆ ತಮ್ಮ ದೈನಂದಿನವಾದಂತಹ ಜೀವನ ನಡೆಸೋದಕ್ಕೆ, ಅಲ್ಲಿ ಒಂದು ಅರ್ನ್ ಅನ್ನ ಮಾಡೋದಕ್ಕೆ. ಆದ್ರೆ ಅದನ್ನ ನಾನು ತಡಿತೀನಿ ಅನ್ನುವಂತ ತೇಜಸ್ವಿ ಯಾದವ್ ಅವರ ಒಂದು ಗಟ್ಟಿ ಧ್ವನಿ ಏನಿತ್ತು, ಆ ಧ್ವನಿ ಕೂಡ ಈ ಬಾರಿ ಅಷ್ಟು ಕೇಳಿ ಬರ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಏನಾಗ್ತಾ ಇದೆ, ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಿರೋದೇ RJD ಅಂತ ಅನ್ನುವಂತ ಮನಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಅವೆರಡರ ಮಧ್ಯದಲ್ಲಿ ಕಳೆದ ಬಾರಿ ಕಂಡಷ್ಟು ಹೊಂದಾಣಿಕೆ ಈ ಬಾರಿ ಕಂಡು ಬರ್ತಾ ಇಲ್ಲ. ಜೊತೆಗೆ ಅತ್ಯಂತ ತಡವಾಗಿ ಅಲ್ಲಿ ತೇಜಸ್ವಿ ಅವರನ್ನ ಅನೌನ್ಸ್ ಮಾಡಿರುವಂತದ್ದು, ಜೊತೆಗೆ ತೇಜ್ ಪ್ರತಾಪ್ ಯಾದವ್ ಅವರ ಒಂದು ಅಂಶ ಕೂಡ ಈ ಸರಿ ಕಾರಣ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಇಲ್ಲಿ ಹೈಯೆಸ್ಟ್ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತ ಪರ್ಸೆಂಟೇಜ್ ತಗೊಂಡಾಗ ತೇಜಸ್ವಿ ಯಾದವ್ ಕ್ರೇಜು ಡಬಲ್ ಇದೆ ನಿತೀಶ್ ಕುಮಾರ್ ಯಾದವ್ಗೆಲ್ಲ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ. ಸೊ ಅವರು ಅದೇ ಕಾನ್ಫಿಡೆನ್ಸ್ ಅಲ್ಲಿ ಮುಖ್ಯಮಂತ್ರಿ ಆಗುವಂತ ಒಂದು ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಇಂಡಿ ಒಕ್ಕೂಟನೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಬಟ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುವಂತದ್ದು ತೇಜಸ್ವಿ ಯಾದವ್, ಬಿಕಾಸ್ ಒಬ್ಬಂಟಿಯಾಗಿ ಇಂಡಿ ಕೂಟವನ್ನ ಮುನ್ನಡೆಸ್ತಾ ಇರುವಂತದ್ದು. ಆದ್ರೆ ಇದು ಎನ್ಡಿಎ ಒಕ್ಕೂಟಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಕೇಂದ್ರ ಸರ್ಕಾರದಲ್ಲಿ ಇರುವಂತದ್ದು ಬಹುಮತದ ಸರ್ಕಾರ ಅಲ್ಲ, ಇವರ ಒಂದು ಉರ್ಗೋಲನ್ನ ಇಟ್ಕೊಂಡೇ ಮುಂದೆ ಸಾಗಬೇಕಾಗಿರುವಂತದ್ದು. ಸೊ ಹೀಗಾಗಿ ಗೆಲ್ಲೇಬೇಕಾದಂತ ಅನಿವಾರ್ಯತೆ ಅವ್ರಿಗೂ. ಪೃಥ್ವಿ, ಈ ಚುನಾವಣೆ ಇದೆಯಲ್ಲ, ಈ ಚುನಾವಣೆ ಮಹತ್ತರದ ಚುನಾವಣೆ. ಭಾರತದ ಚುನಾವಣಾ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚುನಾವಣಾ ಆಯೋಗದ ಮೇಲೆ ಮಾಲ್ ಪ್ರಾಕ್ಟೀಸ್ ಗಂಭೀರ ಆರೋಪ ಬಂದಿರತಕ್ಕಂಥ ನೀವು ಗಮನಿಸಿ. ನೀವು ಇದುವರೆಗೂ ಕೂಡ ಈ ದೇಶದಲ್ಲಿ ಇತಿಹಾಸದಲ್ಲಿ ಚುನಾವಣಾ ಆಯೋಗದ ಮೇಲೆ ಯಾವುದೇ ರೀತಿ ದೂರು ಬರ್ತಿಲ್ಲ. ಹಾಗಾಗಿ ಇಡೀ ಬಿಹಾರ ಚುನಾವಣೆ, ಇಡೀ ದೇಶದ ಜನ ಪ್ರಜ್ಞಾವಂತರು ಮತ್ತು ಸಾಂವಿಧಾನಿಕ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಂಥವ್ರು ಚುನಾವಣಾ ಆಯೋಗ ಬಿಹಾರ ಚುನಾವಣೆಯನ್ನು ಯಾವ ರೀತಿ ನಡೆಸ್ತದೆ ಅನ್ನೋದನ್ನು ನಾವು ನೋಡ್ತೀರಾ. ಇದು ಮೊದಲ ಕಣ್ಣಾಗಿರ್ತಕ್ಕಂಥದ್ದು. ಈ ದೇಶದ ಸಾಂವಿಧಾನಿಕ ವ್ಯವಸ್ಥೆ, ಸಾಂವಿಧಾನಿಕ ಸಂಸ್ಥೆಗಳೇನಾದರೂ ಮಾಲ್ ಪ್ರಾಕ್ಟೀಸ್ ಮಾಡಿದ್ರೆ ಈ ಪ್ರಜಾಪ್ರಭುತ್ವ ಬುಡಮೇಲು ಆಗುವಂಥದ್ದು. ಹಾಗಾಗಿ ಬಿಹಾರ ಚುನಾವಣೆಯ ಟಾಸ್ಕ್ ಇರ್ತಕ್ಕಂಥದ್ದು NDA ಮತ್ತು ಮಹಾಗಠಬಂಧನ್ ಅಲ್ಲ, ಮೊದಲು ಅದು ಚುನಾವಣಾ ಆಯೋಗ ಏನು ಸಾರ್ವತ್ರಿಕ ಈ ಒಂದು ಬಿಹಾರ ಚುನಾವಣೆಯಲ್ಲಿ ಪಾರದರ್ಶಕವಾಗಿ ನಾನು ಸರಿಯಾಗಿದ್ದೀನಿ ಅಂತೇಳಿ ಚುನಾವಣೆ ನಡೆಸಬೇಕಾಗಿರ್ತಕ್ಕ, ಆ ಮುಖಾಂತರ ತನ್ನ ಮೇಲೆ ಬಂದಿರತಕ್ಕಂಥ ಆರೋಪಕ್ಕೆ ತಕ್ಕ ಉತ್ತರವನ್ನು ನ್ಯಾಯಸಮ್ಮತ ಚುನಾವಣೆ ನಡೆಸುವ ಮುಖಾಂತರ ಕೊಡಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಅದು ಮಾಡ್ತಾ ಇಲ್ಲ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥ. ಯಾಕಂತಂದರೆ ಪ್ರತಿದಿನ ಆರೋಪಗಳು ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಬೇರೆ ಬೇರೆ ರಾಜ್ಯಗಳೀಗ ಕರ್ನಾಟಕದಲ್ಲಿ ಗ್ಯಾರಂಟಿ ಬಗ್ಗೆ, ಬೇರೆ ಬೇರೆ ರಾಜ್ಯಗಳನ್ನ ಫ್ರೀ ಸ್ಕೀಮ್ಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ಬಹಳಷ್ಟು ಜನರು ವಿರೋಧ ವ್ಯಕ್ತಪಡಿಸಿದ್ರು. ಒನ್ಸ್ ಅಗೇನ್
ಅವರು ಭಾಷಣವನ್ನು ಮಾಡ್ತಾರೆ, ಮತ್ತೆ ಚುನಾವಣೆಗಳು ಬಂದಾಗ ಅವರೇ ಘೋಷಣೆಯನ್ನು ಮಾಡ್ತಾರೆ. ನಿಮಗೆ ಮಹಾಗಠಬಂಧನ್ ಭರವಸೆ ನೋಡಿದರೆ ಸಾಧ್ಯನೇ ಇಲ್ಲ ಈಡೇರಿಸಲಿಕ್ಕೆ. ಬಿಹಾರದ ಜನರು ಪಾಪ ಅವರು ಕಿವಿಗೆ ಲಾಲ್ಬಾಗ್ ಇಟ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಮಹಾಗಠಬಂಧನ್ ಹೇಳ್ತಾರೆ ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅರೆಕಾಲಿಕ ಸರ್ಕಾರಿ ನೌಕರರು, ಗುತ್ತಿಗೆ ಆಧಾರದಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಸರ್ಕಾರಿ ನೌಕರರಾಗಿ ನಾವು ಮಾಡ್ತೀವಿ ಅಂತೇಳಿ ಮಹಾಗಠಬಂಧನ್ ಅವರು ಸ್ಕೀಮನ್ನು ಹಾಕುತ್ತೆ. ಅದಕ್ಕೆ 20 ಲಕ್ಷ ಉದ್ಯೋಗ ಬಂದ ಕೂಡಲೇ ಸೃಷ್ಟಿ ಮಾಡ್ತೀವಿ ಅಂತೇಳಿ ಒಂದಷ್ಟು ಆಫರ್ಗಳಿಟ್ಟಿರುವಂಥದ್ದು. ಕಾರ್ಮಿಕರ ಗಣತಿ ಮಾಡ್ತೀವಿ ನಾವು, ಗ್ಯಾರಂಟಿಗಳ ಆಯ್ತು, ಜಾತಿ ಗಣತಿ ಮಾಡ್ತೀವಿ, 33 ಮೀಸಲಾತಿ ಮಾಡ್ತೀವಿ, ಅಪರಾಧ ಮುಕ್ತ ಬಿಹಾರಕ್ಕೆ ಹಣ ಅಂತ ಹೇಳ್ತಿದ್ವಿ. ಬಿಹಾರ ಅನ್ನೋದು ಅಪರಾಧ. ಇನ್ನು ಈ ಕಡೆ NDA ಬಂದರೆ ಅವರು ಕೂಡ 1 ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳ್ತಿದ್ದಾರೆ. ಉಚಿತ ಪಡಿತರ, 125 ಯೂನಿಟ್ ವಿದ್ಯುತ್. ಅಲ್ಲಿಗೆ ಯಾರಿಗೂ ಕೂಡ ಯಾರ ಮೇಲೆ ಆರೋಪ ಮಾಡ್ತಕ್ಕಂಥ ನೈತಿಕತೆನೇ ಇಲ್ಲ. ನೀವು ಗ್ಯಾರಂಟಿ ಮಾಡಿ ತಪ್ಪು, ಗ್ಯಾರಂಟಿ ಇವರು ಅನೌನ್ಸ್ ಮಾಡಬಾರ್ದಲ್ವಾ? ಹಾಗಾಗಿ ಎಲ್ಲರೂ ಕೂಡ ನೀವು ಅಬ್ಸರ್ವ್ ಮಾಡಿ, ಎಲ್ಲರೂ ಗ್ಯಾರಂಟಿ ಮೇಲೆ ಬಿದ್ದಿರ್ತಕ್ಕಂಥದ್ದು. ಈಗ ಪ್ರಶಾಂತ್ ಕಿಶೋರ್ದು ಹೊಸ ಪಕ್ಷ ಇದೆ, ಅವರು ಯಾರು ಓಟ್ ಕೀಳ್ತಾರೆ ಅಂತ ಕೂಡ ಕುತೂಹಲ ಆಗಿರ್ತಕ್ಕಂಥ. ಅವ್ರು ಎಜುಕೇಟೆಡ್ ಓಟನ್ನು ಕೀಳ್ತಾರ ಅಥವಾ ಅಲ್ಲಿಗೆ RLD ಯಾರು ಓಟನ್ನು ಕೀಳುತ್ತೆ, ಎಷ್ಟು ತಗೊಳುತ್ತೆ. ನೀವು ಹೇಳ್ದಂಗೆ ಈ ಚುನಾವಣೆ NDAಗೆ ಪ್ರಮುಖವಾಗಿರ್ತಕ್ಕಂಥ. ಯಾಕಂದರೆ ಇಡೀ ಸರ್ಕಾರ, ಕೇಂದ್ರ ಸರ್ಕಾರ ನಿಂತಿರ್ತಕ್ಕಂಥ, ಈ ಕಡೆಯಿಂದ ಬಾಬು, ಆ ಕಡೆಯಿಂದ ನಿತೀಶ್ ಬಾಬು, ಈ ಎರಡೂ ಬಾಬುಗಳನ್ನು ಕೈ ಕೊಟ್ಟರೆ ಬಹಳಷ್ಟು ಟಾಸ್ಕ್ ಇರ್ತಕ್ಕಂಥ. ಮತ್ತು ಇಡೀ ಚುನಾವಣೆಯ ಮಾಸ್ಟರ್ ಮೈಂಡ್ ಮತ್ತು ಅಲ್ಲಿ ಸೂಪರ್ ಸ್ಟಾರ್ ಮತ್ತು ಐಕಾನ್ ಓನ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಿತೀಶ್ ಕುಮಾರ್ ಮೇಲೆ ನೀವು ಹೇಳಿದ್ರಲ್ಲ, ಅನೇಕ ಸರ್ವೆಗಳು ಅವ್ರ ಮೇಲೆ ವಿಶ್ವಾಸ ಇಲ್ಲ. ಇಡೀ ಬಿಹಾರ ಚುನಾವಣೆ ನಿಂತಿರ್ತಕ್ಕಂಥದ್ದು ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್, ಅದು ನರೇಂದ್ರ ಮೋದಿ ಅವರ ಮೇಲೆ. ಅವರು ಅಲ್ಲಿ ಯಾವ ರೀತಿ ಅದನ್ನ ಟರ್ನ್ ಔಟ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿರುವಂಥದ್ದು. ಧನ್ಯವಾದ ಗುಡಿಯಾಗೆ ಪಟೇಲ್, ಇಷ್ಟೊಂದು ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.